ಇನ್ನು ಗ್ಯಾರಂಟಿ ವಿಚಾರವಾಗಿ ಕೆಲ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಟಿವಿ9 ಪ್ರಸಾರ ಮಾಡಿತ್ತು. ಜುಲೈ 22ನೇ ತಾರೀಕಿನಂದು ಗ್ಯಾರಂಟಿ ಪರಿಷ್ಕರಣೆ ಅಂತ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು ಅನ್ನುವಂಥದ್ದು ಟಿವಿ9ಗೆ ಸಿಕ್ಕಿದ್ದಂತ ಮಾಹಿತಿ ಆಗಿತ್ತು. ಸಚಿವರುಗಳೇ ಗ್ಯಾರಂಟಿ ದುರುಪಯೋಗದ ಬಗ್ಗೆ ಚರ್ಚಿಸಿದ್ದರು ಕೂಡ. ಈಗ ಈ ವಿಚಾರ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದು, ಅವತ್ತು ಟಿವಿ9 ಏನು ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು ಅದರ ಪ್ರಕಾರವಾಗಿ ಈಗ ಕೆಲ ಸಚಿವರುಗಳು ಗ್ಯಾರಂಟಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಬಹಳ ತಗಾದೆಯನ್ನ ತೆಗಿತಾ ಇದ್ದಾರೆ. ಗ್ಯಾರಂಟಿ ಪಡೆಯೋದಕ್ಕೆ ನಕಲಿ ದಾಖಲೆಗಳ ಸೃಷ್ಟಿ ಅಂತ ಕೆಲವರು ಆರೋಪ ಮಾಡಿದ್ದರು. ನಕಲಿ ದಾಖಲೆ ಮುಖೇನವಾಗಿ ಲಾಭ ಪಡಿತಾ ಇದ್ದಾರೆ ಅಂತೇಳಿ ಸಚಿವರುಗಳು ಆರೋಪಿಸಿದ್ರು. ಇಂಥವರಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಡಿಮಾಂಡ್ ಕೂಡ ಇಡಲಾಗಿತ್ತು. ಇದೀಗ ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಇದೇ ತೆರಣ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಗ್ಯಾರಂಟಿ ದುರ್ಬಳಕೆಯನ್ನ ತಡೆಯೋದಕ್ಕೆ ಪರಿಷ್ಕರಣೆ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಚಿವರುಗಳು ಮನವಿಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಇದರಿಂದ ಸರ್ಕಾರಕ್ಕೆ ಬಹಳ ನಷ್ಟ ಉಂಟಾಗ್ತಾ ಇದೆ, ಅಭಿವೃದ್ಧಿ ಯೋಜನೆಗಳಿಗೆ ನಮಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಗ್ಯಾರಂಟಿಗೆ ಸಂಬಂಧಪಟ್ಟಾಗಿನ ಕೆಲ ನಿಯಮಗಳಲ್ಲಿ ಪರಿಷ್ಕರಣೆ ಆಗಬೇಕು ಅಂತೇಳಿ ಹಲವು ಸಚಿವರುಗಳು ಈ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದರು. ಅದನ್ನು ಟಿವಿ9 ಆ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ಅದು ಮುಂದುವರೆದ ಭಾಗವಾಗಿ ಹೈಕಮಾಂಡ್ ತನಕ ಈ ಕಂಪ್ಲೇಂಟ್ ಹೋಗಿದೆ. ಹೌದು, ಗ್ಯಾರಂಟಿ ಯೋಜನೆಗಳು ಹೊರೆ ಆಗ್ತಾ ಇದೆ, ಪರಿಷ್ಕರಣೆ ಮಾಡಿ ಅಂತ ಸಚಿವರುಗಳೇ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳು ಮಿಸ್ಯೂಸ್ ಆಗ್ತಾ ಇರೋದು ಗೊತ್ತಾಗಿದ್ದು ಅದಕ್ಕಾಗಿ ಕೆಲ ಮಾರ್ಪಾಡು ಮಾಡೋದಕ್ಕೂ ಕೂಡ ಮುಂದಾದಂತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಸರ್ಕಾರ ಅಂದಾಜಿಸಿದ್ದೇ ಒಂದು ಲೆಕ್ಕ, ಆದರೆ ಗ್ಯಾರಂಟಿಗಳಿಗೆ ವೆಚ್ಚವಾಗಿರೋದೇ ಮತ್ತೊಂದು ಲೆಕ್ಕ ಅನ್ನುವಂಥ ಮಾಹಿತಿಯೂ ಬಯಲಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ. ಹೈಕಮಾಂಡ್ ಮುಂದೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸಚಿವರ ಡಿಮ್ಯಾಂಡ್. ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಅಧಿಕಾರಕ್ಕೆ ಏರಿದ ಕೆಲವೇ ತಿಂಗಳಿನಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ಜಾರಿಗೊಳಿಸಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲೂ ಹಾಗೂ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿಗಳು ಭರ್ಜರಿ ಸದ್ದು ಮಾಡಿದ್ವು. ಗ್ಯಾರಂಟಿ ವಿಚಾರವಾಗಿ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಜಟಾಪಟಿ ನಡೆಯುತ್ತಲೇ ಇದೆ. ಈ ಮಧ್ಯೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ, ಗ್ಯಾರಂಟಿ ಒತ್ತಡ ಕಡಿಮೆ ಮಾಡುವಂತೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ರಾಜ್ಯಾಧ್ಯಕ್ಷರ ಸಭೆ ನಡೆಸಲಾಗಿತ್ತು. ಈ ಸಭೆ ಬಳಿಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಪರಿಷ್ಕರಣೆ ಕುರಿತು ಮನವಿ ಮಾಡಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಮುಂದೆ ಸಚಿವರು ಇಟ್ಟ ವಾದವೇನು ಅಂತ ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಹಣ ಖರ್ಚಾಗ್ತಿದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊರತೆ ಎದುರಾಗಿದೆ. ಶ್ರೀಮಂತರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದಿದ್ದಾರೆ. ಗ್ಯಾರಂಟಿ ಲಾಭ ಪಡೆದ್ರು ಲೇವಡಿ ಮಾಡ್ತಾರೆ. ಅವರು ಕಾಂಗ್ರೆಸ್ ಪರ ನಿಲ್ಲೋದಿಲ್ಲ ಅಂತ ವಾದ ಮುಂದಿಟ್ಟಿದ್ದಾರೆ. ಶ್ರೀಮಂತರನ್ನ ಕೈಬಿಟ್ರೆ 20,000 ಕೋಟಿ ರೂಪಾಯಿ ಉಳಿತಾಯ ಮಾಡಬಹುದು. ಈ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಬಹುದು. ಇನ್ನು ಮನೆ ಯಜಮಾನಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡ ರೂಪಿಸಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಬಡವರಿಗೆ ಮಾತ್ರ ಲಾಭ ಸಿಗುವಂತೆ ನಿಯಮ ಪರಿಷ್ಕರಣೆ ಮಾಡಬೇಕು. ಹೀಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದನ್ನ ಪರಿಷ್ಕರಿಸಬೇಕು. ಈ ಮೂಲಕ ದಲಿತರ ಹಣ ದುರ್ಬಳಕೆ ಆರೋಪವನ್ನ ತಪ್ಪಿಸಬಹುದು ಅಂತ ಹೈಕಮಾಂಡ್ ಮುಂದೆ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ, ಗ್ಯಾರಂಟಿ ಬಂದ್ ಮಾಡಬೇಕೆಂದು ನಾನು ಹೇಳಿಲ್ಲ, ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡುವುದಕ್ಕೆ ಸಲಹೆ ನೀಡಿದ್ದೇನೆ, ಜನರ ಅಭಿಪ್ರಾಯ ಹೈಕಮಾಂಡ್ಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಮಾಡ್ಬೇಕ್ರ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ ಅದು ಮಾನದಂಡ ನಮ್ದು ಮುಖ್ಯ ಗುರಿ. ಅದು ಕಾರ್ಯಕ್ರಮ ಆಗಿ ಮಾಡಿದ್ದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ. ಇಲ್ಲ, ನಾವು ಇದ್ರ ಚರ್ಚೆ ಮಾಡಲಿಕ್ಕೆ ಇದ್ರ ಬಗ್ಗೆ ನಾ ಏನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಇದ್ರ ಬಗ್ಗೆ ನಾವು ಸಲಹೆ ಕೊಡ್ಲಿಕ್ಕೆ ಹೋಗಿ ಹೇಳಿಲ್ಲ. ಈ ಥರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದೀವಿ. ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿಲ್ಲ, ವಿರೋಧವಾಗಿ ಇಲ್ಲ, ಆದರೆ ಚರ್ಚೆ ನಡೀತಾ ಇದೆ.
ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ. ನಾವು ಜನರು ಮಾತಾಡ್ತಾ ಅಂತ ಹೇಳಿದ್ವಿ. ಈ ಶ್ರೀಮಂತರು ಕೂಡ ಕೆಲವು ಕಡೆ ಹೋಗ್ತಾ ಇದೆ, ಕೆಲವು ಕೇಳಿದ್ವಿ. ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ತಗೋತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತಗೋತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ. ಅದನ್ನ ಬೇಕಾದ್ರೆ ಬಡವರು ಬೇರೆ ಬಡವರಿಗೆ ಕೊಡ್ಬೋದು, ಬೇರೆ ಬಡವರಿಗೆ ಕೊಡ್ಬೋದು. ಇನ್ನೂ ಬಹಳಷ್ಟು ಜನ, ಯಾಕಂದ್ರೆ ವರ್ಷ ಸಂಖ್ಯೆ ಹೆಚ್ಚಾಗ್ತಿರೋದು, ಒಂದೇ ವರ್ಷಕ್ಕೆ ಸಂಖ್ಯೆ ನಿಲ್ಲೋಲ್ಲ. ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೇದಾಗ್ಬೋದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಕಡೆ. ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವ. ನಂತರ ಅದನ್ನ ಮಾಡಿಫೈ, ರಿಪೇರಿ, R&D ಆಗುವಂತ ಎಲ್ಲ ಕಡೆ ಆಗ್ತವೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು, ಅದ್ರ ಸೈಜು ಗೊತ್ತಿರೋಲ್ಲ. ಅದು ಆದಮೇಲೆ ಅದ್ರದ್ದೆಲ್ಲ ಆಳ ಮತ್ತು ಅಗಲ ಅನ್ನೋದೇನೋ ಪ್ರಾರಂಭ ಆಗ್ತದೆ. ಹಾಗೆ ಆಗ್ತಿದೆ. ಅವಾಗ ಅಂದಾಗ ಸರ್ಕಾರಗಳು ಅದನ್ನು ಭಾಳಷ್ಟು ಬದಲಾವಣೆ ಮಾಡಿದಾವೆ, ಭಾಳಷ್ಟು ಹಿಂದಿನ ಸ್ಕೀಮ್ಗಳನ್ನು ಆ ಥರ ಆಗ್ತವೆ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಎಂದ ಕೈ ನಾಯಕರು. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಮಾತನಾಡಿರುವ ಸಚಿವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಆದ ತಕ್ಷಣ ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ. ಅದರ ಪುರಸ್ಕರಣೆ ಅಥವಾ ಬೇರೆ ಆಲೋಚನೆಗಳು ಏನಿದ್ರು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಗ್ಯಾರಂಟಿಗಳು ಬದಲಾವಣೆ ಆಗೋಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇವೆಲ್ಲ ಕೂಡ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನು ನಾವು ಜಾರಿ ಮಾಡಿದ್ದೀವಿ. ಬಿಲೋ ಪಾವರ್ಟಿ ಲೈನ್ ಬಿಟ್ಟು ಇರುವಂಥವರಿದ್ದರೆ ಅದನ್ನು ಪರಿಷ್ಕರಣೆ ಮಾಡಬೇಕು. ಅನ್ನಭಾಗ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ಅನ್ನೋದಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದೆಲ್ಲ ಸುಳ್ಳು. ಗ್ಯಾರಂಟಿಯಲ್ಲಿ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಅಷ್ಟಕ್ಕೂ 5 ಗ್ಯಾರಂಟಿಗಳ 8 ತಿಂಗಳ ವೆಚ್ಚ ನೋಡಿ ಸರ್ಕಾರವೇ ಶಾಕ್ ಆಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಯೋಜನೆಗಳಿಗೆ ಅಂದುಕೊಂಡದಕ್ಕಿಂತ ಹೆಚ್ಚಿನ ಹಣ ಖರ್ಚಾಗಿದೆ. 8 ತಿಂಗಳಿಗೆ ಸರ್ಕಾರ ಅಂದಾಜಿಸಿದ್ದು 36,000 ಕೋಟಿ. ಆದ್ರೆ 8 ತಿಂಗಳಿಗೆ ಖರ್ಚಾಗಿದ್ದು ಭರ್ತಿ 43,500 ಕೋಟಿ. ದಾಖಲೆ ಪ್ರಕಾರ 1,000 ಜನರಿಗೆ 853 ಜನ BPL ಕಾರ್ಡ್ ಹೊಂದಿದ್ದಾರೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ಹೆಚ್ಚು ಬಡವರಿದ್ದಾರೆ. ಹೀಗಾಗಿ ಅಕ್ರಮ BPL ಕಾರ್ಡ್ಗಳಿಗೆ ಕಡಿವಾಣ ಹಾಕಲು ಒತ್ತಡ ಹಾಕಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಆದ್ರೆ 20,000 ಕೋಟಿ ಉಳಿತಾಯವಾಗಲಿದೆ. ಈ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದೆಂದು ಸಚಿವರು ವಾದ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಭರ್ತಿ 11 ಲಕ್ಷ BPL ಕಾರ್ಡ್ಗಳ ಬಗ್ಗೆ ಅನುಮಾನ. ಈ ವಿಚಾರವಾಗಿ ಹಿಂದೆ ಸಂಪುಟ ಸಭೆಯಲ್ಲೋ ನಡೆದಿತ್ತು ಚರ್ಚೆ. TV9ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕಳೆದ ತಿಂಗಳು ನಡೆದ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆದಿತ್ತು. ಅದರಲ್ಲೂ ಸರ್ಕಾರದ ಹಿರಿಯ ಸಚಿವರೇ ಗ್ಯಾರಂಟಿ ಯೋಜನೆಗಳ ಸೋರಿಕೆ ಬಗ್ಗೆ ಚರ್ಚೆ ನಡೆಸಿದ್ರು. ದೊಡ್ಡ ಪ್ರಮಾಣದಲ್ಲಿ ಅನರ್ಹರು ಯೋಜನೆಯನ್ನ ಪಡೆದಿದ್ದಾರೆ. ಅದರಲ್ಲೂ ಅನ್ನಭಾಗ್ಯದಂತ ಯೋಜನೆಯಡಿಯಲ್ಲಿ ನಕಲಿ BPL ಕಾರ್ಡ್ ಬಳಸಿ ಲಾಭ ಪಡೆಯಲಾಗ್ತಿದೆ. ಸ್ಥಿತಿವಂತರು ಸಹ BPL ಕಾರ್ಡ್ ಹೊಂದಿರೋ ಬಗ್ಗೆ ಮಾಹಿತಿ ಇದೆ. ರಾಜ್ಯದಲ್ಲಿ ಸರಿಸುಮಾರು 11 ಲಕ್ಷ BPL ಕಾರ್ಡ್ಗಳ ಬಗ್ಗೆ ಅನುಮಾನವಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಹಿರಿಯ ಸಚಿವರೇ ಆಗ್ರಹಿಸಿದ್ದಾರೆ. ಸದ್ಯ ಸರ್ಕಾರದ ಮಟ್ಟದಲ್ಲೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗಿನ 8 ತಿಂಗಳ ವೆಚ್ಚ ನೋಡಿ ಸರ್ಕಾರವೇ ಶಾಕ್ ಆಗಿದೆ.
ಯಾಕೆ ಅಂತ ಅಂದ್ರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಹಣ ಗ್ಯಾರಂಟಿಗೆ ಖರ್ಚಾಗಿದೆ. ಬಟ್ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಅನ್ನುವಂಥದ್ದು ಇರುತ್ತೆ. ರಾಜ್ಯದಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರ BPL ಕಾರ್ಡ್ ಹೋಲ್ಡರ್ಸ್ ಎಷ್ಟು, ಅವ್ರಿಗೆ ಎಷ್ಟು ಕೊಡ್ಬೇಕಾಗ. ಬಟ್ ಇದು ನೋಡ್ರೆ ಲೆಕ್ಕಾಚಾರ ಮೀರಿ ಹೋಗಿರೋದು ಅದು ಹೇಗೆ? ಯಾಕಂದ್ರೆ ಸರ್ಕಾರ ಅಂದಾಜಿಸಿದ್ದಂಥದ್ದು 8 ತಿಂಗಳಿಗೆ 36,000 ಕೋಟಿ. ಆದ್ರೆ 43,500 ಕೋಟಿ ಹೆಚ್ಚಾಗಿ ಈಗ ಸರ್ಕಾರ ವ್ಯಯಿಸಿದೆ ಅಂತ ಅಂದ್ರೆ ಹೆಚ್ಚು ಕಡಿಮೆ 7,500 ಕೋಟಿ. ಏನ್ ತಮಾಷೆ ಅಲ್ಲ, 7,500 ಕೋಟಿ. ಹೀಗಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರದಲ್ಲಿ ಕೂಗೆದಿದೆ. ಗ್ಯಾರಂಟಿ ಇರಲಿ, ಆದರೆ ಕಂಡೀಷನ್ಸ್ ಹಾಕಿ ಅನ್ನುವಂಥ ಒತ್ತಡವನ್ನು ಹೇರಲಾಗ್ತಾ ಇದೆ. ಯಾವುದೇ ಆಮೇಲೆ ಏನೇ ನಾವು ಈಗ ಫ್ರೀಯಾಗಿ ಕೊಡ್ತೀವಿ ಅಥವಾ ಒಂದು ಅವ್ರ ಅನುಕೂಲಕ್ಕಾಗಿ ಕೊಡ್ತೀವಿ ಅಂದರೆ ಒಂದು ಲೆಕ್ಕಾಚಾರ ಇರಬೇಕು. ಇಲ್ಲಿ 1 ಲಕ್ಷ ಮನೆಯಲ್ಲಿ ಇನ್ಕಮ್ ಪರ್ ಮಂತ್ ಇರುವಂಥ ವ್ಯಕ್ತಿನೂ ಕೆಲ ಗ್ಯಾರಂಟಿಗಳನ್ನು ಪಡ್ಕೊಳ್ತಾ ಇದ್ದಾನೆ. ಈ ಕಡೆ 1,000 ಇನ್ಕಮ್ ಇರುವಂಥ ಮಂದಿನೂ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಇದೇನು ಉದ್ದೇಶ ಏನು ಗ್ಯಾರಂಟಿಯದ್ದು? ಈಗ ಯಾರು ಎಕನಾಮಿಕಲಿ ಸಮಸ್ಯೆಯನ್ನು ಹೊಂದಿದ್ದಾರೆ ಅವರನ್ನು ಮೇಲಕ್ಕೆ ತರುವಂಥದ್ದು ಒಂದು, ಆಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಭದ್ರತೆ ಕೊಡುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ನಾವು ನೋಡ್ತಾ ಹೋದರೆ. ಬಟ್ ಇಲ್ಲಿ ಎಲ್ಲ ಇದ್ದೂ ಪಡ್ಕೊಳ್ತಾ ಇದ್ದಾರೆ, ಅದೇ ಇಲ್ಲಿ ಪೋಲಾಗ್ತಾ ಇರುವಂಥದ್ದು ಸಂಗತಿ. ಆಮೇಲೆ ಇದು ವೆರಿ ಬೇಸಿಕ್ ಸೆನ್ಸ್ ಯಾರಿಗಾದರೂ ಕೂಡ ಇಂಥದ್ದೊಂದು ಯೋಜನೆಗಳನ್ನೆಲ್ಲ ಜಾರಿಗೆ ತರುವಂಥ ಸಂದರ್ಭದಲ್ಲಿ. ಬಟ್ ನಮ್ಮ ರಾಜ್ಯದಲ್ಲಿ ಅಂಥದ್ದು ಆಗಿಲ್ಲ. ಕರೆಂಟ್ ಕೂಡ ಭಾಳ ಸ್ಥಿತಿವಂತನಿಗೂ ಫ್ರೀಯಾಗಿ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಅಂತೂ ವಾಸ್ತವದಲ್ಲಿ ನಿಮ್ಗೆ ಗೊತ್ತಾ ಇದೆ, ಈಗ DCM ಏನೇ ಹೇಳಿರ್ಬೋದು ಹಿಂಗೆ ಆಗ್ತಿದೆಯಂತೆ ಅಂತ ಏನೋ, ಬಟ್ ಆಗ್ತಾ ಇದೆ ಅನ್ನುವಂಥದ್ದು 100ಕ್ಕೆ 100 ಖಚಿತ. ಅದು ಅವ್ರಿಗಳಿಗೂ ಗೊತ್ತಿರುತ್ತೆ, ಸರ್ಕಾರ ನಡೆಸುವಂಥವ್ರಿಗೂ ಕೂಡ. ಬಟ್ ಭಾಳ ಗುಟ್ಬಿಡೋಕೆ ಹೋಗಲ್ಲ ಅಷ್ಟೇ. ಯಾಕಂದರೆ ಎಷ್ಟೋ ಮಂದಿ ಈಗ ಮುಂಚೆ ಎಲ್ಲ ಹೇಳಿದರು ಟ್ಯಾಕ್ಸ್ ಪೇಯರ್ಸು ಮತ್ತೊಬ್ಬರಿಗೆ ಅವರಿಗಿಲ್ಲ ಮತ್ತೊಂದು ಅಂತ ಹೇಳ್ಕೊಂಡು ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಅದೇನು ವಾಸ್ತವ, ಅದು ಎಲ್ರಿಗೂ ಗೊತ್ತೆ. ಅದರಲ್ಲೂ ಚುನಾವಣೆ ಟೈಮ್ನಲ್ಲಿ ಇದೇ ಕಾಂಗ್ರೆಸ್ನ ಕಾರ್ಯಕರ್ತರೇ ಹೋಗಿ ಅರೆ ನೀವು ತಗೊಳ್ಳಿ ಅಂತ ಹೇಳ್ಕೊಂಡು ಅವರಿಗೂ ಮಾಡಿಸ್ಕೊಟ್ಟಿದ್ದಾರೆ ಎಷ್ಟೋ ಮಂದಿಗೆ. ಈ ಥರದ್ದು ಪೋಲ್ ಆಗ್ತಾ ಇರುವಂಥದ್ದು ಅಷ್ಟೇ ಸ್ಪಷ್ಟ. ಇನ್ನು ಬಸ್ಸಲ್ಲಿ ಕೆಲವರು ಅನಿವಾರ್ಯವಾಗಿ ಸ್ಥಿತಿವಂತರು ಕೂಡ ಬಸ್ಸಲ್ಲಿ ಹೋಗುವಂಥ ಮಂದಿ ಇದ್ದೇ ಇರ್ತಾರೆ, ಕಚೇರಿಗೆ ಹೋಗೋರು ಮತ್ತೊಂದು ಅಂಥವ್ರು ಕೂಡ ಫ್ರೀಯಾಗೇ ಹೋಗ್ತಾ ಇದ್ದಾರೆ. ಸೊ ಇದು ಸಮಾಜದಲ್ಲಿ ಭಾಳ ಕೆಳಸ್ತರದ ಮಂದಿಗೆ ಅನುಕೂಲ ಆಗಲಿ ಅನ್ನುವಂಥದ್ದಕ್ಕೆ ತಂದಿರುವಂಥ ಯೋಜನೆ ಆದರೂ ಕೂಡ ಅದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಇದು ಭಾಳ ಪೋಲ್ ಆಗ್ತಾ ಇದೆ. ಆಮೇಲೆ ಯಾವುದೇ ರೀತಿಯಾಗಿ ನಾವು 10 ರೂಪಾಯಿ ದಿನ ವೆಚ್ಚ ಮಾಡ್ತೀವಿ ಅಂತಾರೋ, ಒಬ್ಬ ಭಿಕ್ಷುಕನಿಗೆ ಕೊಡ್ತೀವಿ 10 ರೂಪಾಯಿ ಅಂತ ಅಂದ್ರೂ ಕೂಡ ಫಸ್ಟ್ ಅವ್ನ ಕೈಯೂ ಕಾಲು ಸರಿ ಇದೆಯಾ ಅನ್ನುವಂಥದ್ದನ್ನು ನೋಡ್ತೀವಿ. ಅಂತೇಳಿ ಸರ್ಕಾರ ಹಿಂಗೆಲ್ಲ ಯೋಜನೆ ಕೊಡುವಂಥಷ್ಟು ಸಂದರ್ಭದಲ್ಲಿ ಎಲ್ಲ ಇದ್ದವ್ರಿಗೆ ಹೇಗೆ ಕೊಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ನೋಡಿ ಇದು ಶಕ್ತಿ ಯೋಜನೆ ಸ್ಕೀಮ್ ಇದು ಯಾವ ಕಡೆಗೆ ಸಾಗ್ತಾ ಇದೆ ಅಂತೇಳಿ. ಈವರೆಗೂ 268 ಕೋಟಿ 18 ಲಕ್ಷ ಬಾರಿ ಮಹಿಳೆಯರು ಸಂಚರಿಸಿದ್ದಾರೆ. 268.18 ಅಂತ 268 ಕೋಟಿ 18 ಲಕ್ಷ ಬಾರಿ. ಎಲ್ಲ ನಿಗಮಗಳಿಂದ 14 ತಿಂಗಳಲ್ಲಿ 6,480 ಕೋಟಿ ವ್ಯಯ ಆಗಿದೆ. ಆಗಸ್ಟ್ 13ರ ಹೊತ್ತಿಗೆ 6,480 ಕೋಟಿ ರೂಪಾಯಿ ವ್ಯಯದ ಮಾಹಿತಿ ಇದೆ. KSRTCಗೆ ಇಲ್ಲಿವರೆಗೂ 2,453 ಕೋಟಿ ಶಕ್ತಿಯಿಂದ ವ್ಯಯ ಆಗಿದೆ. BMTCಗೆ 1,116 ಕೋಟಿ, ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ 1,589 ಕೋಟಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ 1,320 ಕೋಟಿ, ಒಟ್ಟು 6,480 ಕೋಟಿ. ಮೊದಲಿಗೆ ಈ ಬೇಕು ಅಂತ ಟಿಕೆಟ್ ಹರಿದಿದ್ದು ಎಲ್ಲ ನಾವು ನೋಡಿದ್ದೀವಿ, ಖರ್ಚು ಜಾಸ್ತಿ ಆಗಿದೆ ಅಂತ ತೋರ್ಸಕ್ಕೆ. ಅದು ಏನು ಉದ್ದೇಶ ಇಟ್ಕೊಂಡು ಹರಿದ್ರನ ಈಗ ಅಂಥದಕ್ಕೆಲ್ಲ ಬ್ರೇಕ್ ಬಿದ್ದಿರ್ಬೋದು ಅಂತ ನಾವು ಒಂದು ಆಶಾಭಾವನೆಯಲ್ಲಿ ಇರ್ಬೋದು. ಬಟ್ ಅಗೇನ್ ಇಲ್ಲೂ ಕೂಡ ಭಾಳ ಸ್ಥಿತಿವಂತರು ಕೂಡ ಈ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಆ್ಯನ್ಯುವಲ್ ಇಂತಿಷ್ಟು ಅಂತ ಇನ್ಕಮ್ ಇರೋರು ಕೂಡ ಈ ಸಂಘ ಮಾಡಿಕೊಂಡು ಬೇರೆಯವ್ರ ಜೊತೆ ಅವರು ದೇವಸ್ಥಾನಕ್ಕೆ ಹೋಗೋದು ಮತ್ತೊಂದು ಇದೆಲ್ಲ ನಡೀತಾ ಇದೆ. ಹೋಗಲಿ, ಅದೇನು ವಿಚಾರ ಅಲ್ಲ. ಬಟ್ ಭಾಳ ಸ್ಥಿತಿವಂತರಿಗೂ ಈ ಥರದ್ದು ಸಿಗ್ತಾ ಇದೆಯಲ್ಲ. ನಾನು ಮೊದಲೇ ಹೇಳಿದಾಗೆ ಒಬ್ಬ ಭಿಕ್ಷುಕನಿಗೆ ನಾವು 10 ರೂಪಾಯಿ ಕೊಡಬೇಕಾದಂಥ ಸಂದರ್ಭದಲ್ಲೂ ಕೂಡ 10 ಬಾರಿ ಯೋಚನೆ ಮಾಡ್ತೀವಿ, ಅವನಿಗೆ ಕೈ ಸರಿ ಇದೆಯಾ, ಕಾಲು ಸರಿ ಇದೆಯಾ, ದುಡ್ಕೊಂಡು ತಿನ್ನೋಕ್ಕೆ ಅರ್ಹತೆ ಇದೆಯಾ, ಈತನಿಗೆ ಯಾಕೆ ಕೊಡಬೇಕು ಅಂತ. ಅಂಥದ್ರಲ್ಲಿ ನಾವೇ ಕಟ್ಟಿರುವಂಥ ಹಣ ಹೀಗೆ ಇದನ್ನು ಫಲಾನುಭವಿಗಳಿಗೆ ಖಂಡಿತ ಸಿಗಲಿ. ಪಾಪ ಇದರಿಂದ ಭಾಳ ಮಂದಿ ಅನುಕೂಲ ಆಗ್ತಾ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಬೇಕಾಬಿಟ್ಟಿಯಾಗಿ ಈ ಥರದ್ದು ದುಡ್ಡು ಹೋಗುತ್ತಲ್ಲ, ಇದು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಗಮನ ಕೊಡಬೇಕಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅಷ್ಟೇ. ಅದನ್ನು ಈಗ ತಡವಾಗಾದರೂ ಸಚಿವರುಗಳು ಇಡ್ತಾ ಇದ್ದಾರೆ, ನಿಧಾನಕ್ಕೆ ಇದ್ರ ವಿರುದ್ಧವಾಗಿ ವಾಯ್ಸ್ ಹೇಳ್ತಾ ಇದೆ.